ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ 3 ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟು ಹೋಗಿದೆ. ಹಿಂಗಾಗಿ 3 ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ 3 ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟು ಹೋಗಿದೆ. ಹಿಂಗಾಗಿ 3 ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ 3 ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟು ಹೋಗಿದೆ. ಹಿಂಗಾಗಿ 3 ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ 3 ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟು ಹೋಗಿದೆ. ಹಿಂಗಾಗಿ 3 ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ 3 ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟು ಹೋಗಿದೆ. ಹಿಂಗಾಗಿ 3 ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ 3 ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟು ಹೋಗಿದೆ. ಹಿಂಗಾಗಿ 3 ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ 3 ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟು ಹೋಗಿದೆ. ಹಿಂಗಾಗಿ 3 ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ.
ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ ಮೂವರ ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟೋಗಿದೆ. ಹೀಗಾಗಿ ಮೂವರ ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ ಮೂವರ ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟೋಗಿದೆ. ಹೀಗಾಗಿ ಮೂವರ ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ ಮೂವರ ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟೋಗಿದೆ. ಹೀಗಾಗಿ ಮೂವರ ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ ಮೂವರ ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟೋಗಿದೆ. ಹೀಗಾಗಿ ಮೂವರ ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ ಮೂವರ ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟೋಗಿದೆ. ಹೀಗಾಗಿ ಮೂವರ ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ ಮೂವರ ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟೋಗಿದೆ. ಹೀಗಾಗಿ ಮೂವರ ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ. ಡಿಎನ್ಎ ಹಿರಿಯೂರು ಬಸ್ ದುರಂತದಲ್ಲಿ ಈವರೆಗೂ 5 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. 4 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಪ್ಲಸ್ ಗುರುತಿಸೋದೇ ಈಗ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ದುರಂತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುರುತು ಶೋಧ ಮುಂದುವರೆದಿದೆ. ಈವರೆಗೂ ಪತ್ತೆಯಾಗದ ಮೂವರ ಪತ್ತೆಗೆ ಪೊಲೀಸರಿಗೆ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಗ್ನಿಯ ಅಟ್ಟಹಾಸಕ್ಕೆ ದೇಹಗಳು ಸುಟ್ಟು ಕರಕಲಾಗಿದೆ. ಗುರುತು ಸಿಗದಷ್ಟು ಸುಟ್ಟೋಗಿದೆ. ಹೀಗಾಗಿ ಮೂವರ ಗುರುತು ಪತ್ತೆಗೆ ಈಗ ದೊಡ್ಡ ಸವಾಲಾಗಿದೆ.